ಅಸಂಭವ. ಇದು ಜನ್ಮ ಜನ್ಮದ ಅನುಬಂಧದ ಕಥೆ. ಪ್ರೀತಿ ದ್ವೇಷದ ನಡುವಿನ ಘರ್ಷಣೆಯೇ ಅಸಂಭವ. ಕಳೆದ ಜನ್ಮದಲ್ಲಿ ಇಂದ್ರಾಣಿಗೆ ಆದ ಅವಮಾನ. ಈ ಅವಮಾನಕ್ಕೆ ತಕ್ಕ ಉತ್ತರ ಕೊಡಲು ಈ ಜನ್ಮದಲ್ಲಿ ಸುಲೇಖಾ ರೂಪದಲ್ಲಿ ಜನ್ಮ ತಾಳಿದ್ದಾಳೆ. ಇವಳ ಇಚ್ಛೆಯಂತೆ ಆದಿ ಜೊತೆ ನಿಶ್ಚಿತಾರ್ಥನೂ ಆಯಿತು. ಆದರೆ ಆದಿ ಮದುವೆ ಆಗಿದ್ದು ಈ ಮನೆಯ ಶುಭಾಳನ್ನು. ಈ ಕುಟುಂಬವನ್ನ ಸರ್ವನಾಶ ಮಾಡೋಕೆ ಪಣ ತೊಟ್ಟಿರೋ ಸುಲೇಖಾಳೆ ಶುಭಾಳನ್ನ ಮನೆಗೆ ಸ್ವಾಗತಿಸ್ತಾಳೆ. ಮುಂದೆ ಇಲ್ಲಿ ನಾಚಿಕೆಲ್ಲ ವರ್ಕೌಟ್ ಆಗಲ್ಲ. ಮಗರೇ ಸಪಾ ನಾಚಿಕೆನ ಆಚೆ ಬಿಡು. ಒಂದು ನಿಮಿಷ. ಏನ್ ಹುಡುಕ್ತಾ ಇದ್ದೀರಾ? ಅಯ್ಯೋ ನಿನಗೆ ಗೊತ್ತಿಲ್ಲ ಶುಭಾ, ನನ್ನ ತಂಗಿ ತುಂಬಾ ಡೇಂಜರಸ್. ಇವತ್ತು ಈ ರೂಮ್ನ ಅಲಂಕಾರ ಮಾಡಿರೋದು ಅವಳೆ. ನಮ್ಮ ಸುಖವಾದ ರಾತ್ರಿನ ಹಾಳು ಮಾಡೋ ಯಾವ್ದಾದ್ರೂ ಒಂದು ಪ್ಲಾನ್ ಮಾಡಿರ್ತಾಳೆ. ಸಿಕ್ತು. ಏನು? ತಗೋ. 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 ಇನ್ನೆಲ್ಲಿಟ್ಟಿದ್ದಾಳೆ? ಏನಿದೆಲ್ಲ? ಕೀಟ್ಲೆ. ಇಷ್ಟು ಗಡಿಯಾರದಲ್ಲೂ 5 ನಿಮಿಷ ಗ್ಯಾಪಲ್ಲಿ ಅಲಾರಾಮ್ ಸೆಟ್ ಮಾಡಿಟ್ಟಿದ್ದಾಳೆ. ಒಂದನ್ನು ಆಫ್ ಮಾಡಿದ್ರೆ ಇನ್ನೊಂದು ಬಡ್ಕೊಳಕ್ ಶುರು ಮಾಡ್ಲಿ ಅನ್ನೋದು ಅವಳ ಐಡಿಯಾ. ಈ ನಗುಗೋಸ್ಕರ ಒಂದು ಜನ್ಮನೆ ಕಳೆದ್ಬಿಡಬಹುದು ನೋಡು. ಈ ನಗು ನಾನು ಹಿಂದಿನ ಜನ್ಮದಿಂದಲೂ ನಗ್ತಾ ಇದ್ದೀನಿ ಅನ್ಸುತ್ತೆ. ನಾನು ಈ ರೀತಿ ನಗೋವಾಗೆಲ್ಲ ಇದೇ ಮುಖ ನನ್ನ ಎದುರುಗಡೆ ನಿಂತ್ಕೊಂಡು ಇದೇ ಮಾತು ಹೇಳ್ತಿತ್ತು ಅನ್ನಿಸ್ತಾ ಇದೆ. ನೆನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ತಕೆ. ಸೇರಿ ಒಂದಾಗಿ ಹಾಡಿ ಹಾಯಾಗಿ ಇಂದು ಬಾರಾಡಿ ನಾವಾಗಿ ಹಾರಾಡುವ. ನೆನ್ನೆನೆ ಇವತ್ತಿನ ಬೇರು. ನೀವಿಲ್ದೆ ನನ್ನ ಜೀವನ ಇಲ್ಲ ಆದಿ. ಪರವಾಗಿಲ್ವೇ? ಸಿಕ್ಕಿಷ್ಟು ದಿವಸದಲ್ಲೇ ಒಂದು ಜನ್ಮಕ್ಕಾಗೋಷ್ಟು ವಿಶ್ವಾಸ ಬಂದಿದೆ ಅಂತಾಯ್ತು. ನೀವು ಸಿಗ್ತಾ ಇರೋದು ಕೆಲವಾರು ದಿವಸಗಳಿಂದ ಅಲ್ಲ, ಹಲವಾರು ಜನ್ಮಗಳಿಂದ. ಅದು ನಿನ್ನ ಕಲ್ಪನೆ. ಬಟ್ ನನ್ನ ಪ್ರಕಾರ ನಮ್ಮಿಬ್ರು ಮದುವೆ ಒಂದು ಆಕ್ಸಿಡೆಂಟ್, ಹಿತವಾದ ಆಕ್ಸಿಡೆಂಟ್. ಇಲ್ಲ ಆದಿ, ಇದು ಆಕ್ಸಿಡೆಂಟ್ ಅಲ್ಲ. ಆ ವಿಧಿ ಬರ್ದಿರೋ ಹಣೆ ಬರಹ. ಅದನ್ನ ನಾನು ನಂಬಲ್ಲ. ನಿನ್ನ ನೋಡಿದ್ಮೇಲೆ ನಮ್ದೇ ಬಿಡೋಕ್ಕೂ ಆಗ್ತಿಲ್ಲ. ನನ್ನ ಜೊತೆ ಜೀವನ ಪೂರ್ತಿ ಇರ್ತೀಯ ಅಲ್ವಾ? ಸಾಯೋವರೆಗೂ. ಸತ್ಮೇಲೂ
ಹೀಗೆ ಇದೇ ಸ್ಥಿತಿಲಿ ಈ ಜನ್ಮ ಕಲ್ಪಿಡೋಣ. ನಿನಗೆ ಏನಾಯ್ತು ಶುಭ? ಏನಾಯ್ತು ಶುಭ? ಶುಭ ಏನಾಯ್ತು? ಏನ್ ಬೇಡ? ನಾವಿಬ್ರು ಒಟ್ಟಿಗೆ ಮಲ್ಗೋದ್ ಬೇಡ. ನಾವಿಬ್ರು ಬೇರೆ ಬೇರೆನೆ ಮಲ್ಗೋಣ ಪ್ಲೀಸ್. ಯಾಕೆ ಯಾಕೆ ಅಂತ ಕೇಳ್ಬೋದು ಶುಭ? ಏನು ಹೇಳಕ್ ಆಗ್ತಿಲ್ಲ. ಅದೇ ವಿಚಿತ್ರವಾಗಿ ಏನೇನೋ ಅನ್ನಿಸ್ತಿದೆ. ಎಲ್ಲ ಹೋಗ್ಬೇಕು ಅನ್ನಿಸ್ತಿದೆ. ಮಾಡ್ ಶುಭ, ಇದು ಅತಿ ಆಯ್ತು. ದಯವಿಟ್ಟು ಕೋಪ ಮಾಡ್ಕೋಬೇಡಿ ಆದಿ. ಯಾಕೆ ಮಾಡ್ಕೋಬಾರ್ದು? ನಾನು ಇಲ್ಲಿ ಮಲ್ಗೋದೇ ನಿಗಾಗ್ತಿಲ್ವಲ್ಲ. ಮಗುನ ಹುಡ್ಕೊಂಡು ಬಂದವನ್ಗೆ ಸಿಕ್ಕಿದ್ದು ಅವಳು. ನಾನು ಕೆಳಗೆ ಮಲಗ್ತೀನಿ. ಸಾರಿ ಆದಿ. ಏನ್ ಸಾರಿ? ಇವತ್ತು ನಮ್ಮ ಫಸ್ಟ್ ನೈಟ್. ಆ ಕಾರಣಕ್ಕೆ ನನಗೆ ಜಗಳ ಮಾಡೋದಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ಮಲ್ಕುವಾಗ ಬಟ್ಟೆ ಬದಲಾಯ್ತು ಮಲ್ಕೋ. ಅಷ್ಟು ಮಾಡಿ ನಾನು ಮರ್ಯಾದೆ ಕಾಪಾಡು.
ಸಿಟ್ಟು ಮಾಡ್ಕೊಂಡೆ ಅಂತ ಏನಾದ್ರು? ಯಾರು? ನಾನು ನಿಮ್ಮಮ್ಮ. ಅಮ್ಮ ಒಂದ್ ನಿಮಿಷ ಅಲ್ಲೇ ಇರು, ಬಾಗ್ಲು ತೆಗ್ದಿದೆ, ಆದ್ರೆ ಒಳಗಡೆ ಬರ್ಬೇಡ. ಆಯ್ತಪ್ಪ. ಗುಡ್ ಮಾರ್ನಿಂಗ್ ಮಾ. ಟೈಮು 9:30 ಆಯ್ತು. ಹೌದಾ? ನಂಗೆ ಗೊತ್ತೇ ಆಗ್ಲಿಲ್ಲ. ಇಷ್ಟಕ್ಕೂ ಶುಭ ಇಲ್ಲಮ್ಮ, ಕಾಣಿಸ್ತಾ ಇಲ್ಲ. ಅವಳು ಆಗ್ಲೇ ಅಡ್ಗೆ ಮನೆಗೆ ಬಂದು ಅಟೆಂಡೆನ್ಸ್ ಹಾಕಿದಾಳಪ್ಪ. ಬೇಡ ಅಂದ್ರೂ ಬಿಡ್ತಾ ಇಲ್ಲ. ತುಂಬಾ ಒಳ್ಳೆ ಹುಡುಗಿ ಕಣ. ಅಬ್ಬಾ, ಬಂದ್ ಹೆಂಡತಿ ತನ್ನ ಗಂಡನ ತಾಯಿ ಹೃದಯ ಗೆದ್ಬಿಟ್ರೆ ಅದಕ್ಕಿಂತಲೂ ಈ ಗಂಡಿಗೆ ಇನ್ನೇನಮ್ಮ ಸಂತೋಷ. ಅವಳಿಗೆ ಜಯ, ನನಗೆ ವಿಜಯ, ಇನ್ನೇನಮ್ಮ ಭಯ. ತರ್ಲೆ. ಜಯ ಅಂತೆ ಜಯ, ಇದೇನು ಯುದ್ಧನ ಹೇಳು? ಸಂಸಾರ ಅಂದ್ರೆ. ಅಮ್ಮ, ಟೈಮ್ ಸಿಕ್ತು ಅಂತ ಬ್ಲೇಡ್ ಹಾಕೋಕ್ ಶುರು ಮಾಡ್ಬೇಡ. ಅದ್ರ ಬದಲು ಒಂದು ಕಪ್ ಟೀ ಕುಡು, ಖುಷಿಯಾಗಿ ಕುಡ್ಕೊಂಡು ಆರಾಮಾಗಿದ್ದೆ. ಇನ್ಮೇಲೆ ಇದೆಲ್ಲ ನನ್ನ ಹತ್ರ ಕೇಳ್ಬೇಡ. ಹೆಂಡತಿ ಪಕ್ಕಕ್ಕೆ ಬಂದಾಯ್ತು, ಇನ್ಮೇಲೆ ಏನ್ ಬೇಕೋ ಅದನ್ನ ಅವಳನ್ನೇ ಕೇಳ್ಕೊ, ಅವಳ ಹತ್ರನೇ ತರಿಸ್ಕೊ. ಅದೇ ಅದೇ ಹುಷಾರು. ಅಯ್ಯೋ ಅಮ್ಮ, ಪಂಚೆ ಯಾವತ್ತು ಕಟ್ಕೊಳ್ದೆ ಅಪ್ರೂಪ ಕಟ್ಕೊಂಡ್ರೆ ಹೀಗೆ ಆಗೋದು. ನಂಗೇನಾಗಿಲ್ಲ ಬಿಡಮ್ಮ. ಸರಿಪ್ಪ, ನೀ ಬೇಗ ರೆಡಿ ಆಗು. ಸತ್ಯ, ಅಮ್ಮ ಇದನ್ನ ನೋಡಿಲ್ಲ, ನಾನು ಬಚಾವಾದೆ. ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಯಾವ ಲೋಕದಲ್ಲಿದ್ದೆ? ನನಗೆ ಈ ಲೋಕ ಬಿಟ್ಟು ಬೇರೆ ಯಾವ ಲೋಕ ಗೊತ್ತಿದೆ ಹೇಳು? ಗೊತ್ತಿದ್ದಿದ್ರೆ ಅಲ್ಲೇ ಹೋಗಿ ಸೆಟ್ಲ್ ಆಗ್ತಿದ್ದೆ. ಬಿಡ್ತು ಅನ್ನು. ನಾನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಾಯ್ತು, ನೀನು ಬಟ್ಟೆ ಪ್ಯಾಕ್ ಮಾಡ್ಕೊ. ಯಾಕೆ? ಯಾಕೆ ಅಂದ್ರೆ ನಮ್ಮ ಊರಿಗೆ ನಾವು ಹೋಗ್ಲೇಬೇಕಮ್ಮ. ಏನೋ ಆಗುತ್ತೆ ಅನ್ಕೊಂಡ್ ಬಂದ್ವಿ, ಆಗ್ಲಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂದ್ಮೇಲೆ ನಮ್ಮ ದಾರಿ ನಾವು ನೋಡ್ಕೊಳ್ಳೇಬೇಕಲ್ವಾ. ಮಂಗಳೂರಿಗೆ ಇವತ್ತು ರಾತ್ರಿ ಟಿಕೆಟ್ ಬುಕ್ ಮಾಡಿಸ್ತಿದ್ದೀನಿ. ಅಮ್ಮ, ನಾವು ಈ ರೀತಿ ತಕ್ಷಣ ಹೊರಡೋದು ಏನ್ ಚೆನ್ನಾಗಿರುತ್ತೆ ಹೇಳು? ಹೊರಡೋದು ಚೆನ್ನಾಗಿರುತ್ತೆ, ಇಲ್ಲೇ ಇರೋದಲ್ಲ. ಚೈತ್ರಕ್ಕ ಬೇಜಾರ್ ಮಾಡ್ಕೋತಾಳೆ. ಇಷ್ಟ ಆತರವಾಗಿ ಯಾಕೆ ಹೊರಡ್ತಾ ಇದೀರಾ ಅಂತ ನಮ್ಗೆ ಬೈತಾಳೆ. ಆತರನೂ ಇಲ್ಲ, ಏನೂ ಇಲ್ಲ. ನೀನ್ ಬಂದ ಆಗ್ಲೇ ತಿಂಗಳ ಮೇಲಾಯ್ತು, ನಾನ್ ಬಂದು 15 ದಿನ ಆಯ್ತು. ಇವ್ರುಗಳು ಎಷ್ಟೇ ನಮ್ಮವರು ಅನ್ಕೊಂಡ್ರು ಅವರು ನೆಂಟ್ರಷ್ಟೇ ಅನ್ನೋದು ಸತ್ಯ. ನಾವು ಮತ್ತೊಬ್ಬರಿಗೆ ಭಾರ ಆಗ್ಬಾರ್ದು. ಹಾಗ ಅವ್ರಿಗೆ ಅನ್ಸೋಕ್ ಮುಂಚೆ ನಾವಿಲ್ಲಿಂದ ಹೊರಡೋದೇ ವಾಸಿ. ಯಾಕೆ? ಬಾಲು ಭಾವ ಏನಾದ್ರು ಅಂದ್ರ? ಅವ್ರು ಅನ್ನಲ್ಲಮ್ಮ, ನಾವೇ ತಿಳ್ಕೋಬೇಕು. ಇಷ್ಟಕ್ಕೂ ಇರೋದಕ್ಕೆ ಏನಾದ್ರೂ ಕಾರಣ ಬೇಕಲ್ವಾ? ಯಾವ್ದಾದ್ರೂ ಕಾರಣ ಸೃಷ್ಟಿ ಮಾಡಬಹುದಲ್ಲ. ಏನಂದೆ? ಏನಿಲ್ಲ, ಹೋಗೋಣ. ನಾನೊಂಚೂರು ಶಾಪಿಂಗ್ ಮಾಡೋದಿದೆ. ನಾಳೆ ಬೆಳಿಗ್ಗೆ ಅಥವಾ ನಾಡಿದ್ದು ಹೋಗೋಣ. ಟಿಕೆಟ್ ಏನೋ ಬುಕ್ ಮಾಡಿಸ್ಬೇಡ. ನೋಡು, ನಾನು ಇವತ್ತೇ ಹೊರಡೋಣ ಅನ್ಕೊಂಡಿದ್ದೆ. ಅಮ್ಮ,
ಇವತ್ತು ಅಮಾವಾಸ್ಯೆ ಹೇಗೆ ಓಡಕ್ಕಾಗುತ್ತೆ ಹೇಳು? ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದನ್ನ ನೀನ್ ಯಾವಾಗಿಂದ ತಿಳ್ಕೊಳಕ್ ಶುರು ಮಾಡಿದೆ? ಕ್ಯಾಲೆಂಡರ್ ನೋಡಿದ್ರೆ ಗೊತ್ತಾಗುತ್ತೆ. ಸುಮ್ನೆ ಅರ್ಜೆಂಟ್ ಮಾಡ್ಬೇಡ ಅಮ್ಮ. ನನಗೂ ಸ್ವಲ್ಪ ಕೆಲ್ಸ ಇದೆ. ಏನಿದೆ? ಶಾಪಿಂಗ್ ಅಂತ ಹೇಳಿದ್ನಲ್ಲ. ನಿನಗಾಗಿರೋ ಪರಿಸ್ಥಿತಿಲೂ ನಿನಗ್ ಶಾಪಿಂಗ್ ಮುಖ್ಯನಾ? ಅಮ್ಮ, ಏನಾಯ್ತೋ ಅದಾಗೋಗಿದೆ. ಆಗಿದ್ದನ್ನ ಬದಲಾಯಿಸೋಕ್ಕಾಗಲ್ಲ. ನನ್ನ ಮಾತು ಕೇಳಮ್ಮ, ದಯವಿಟ್ಟು ನನ್ನ ಬಲವಂತ ಮಾಡಬೇಡ. ಸುಲೇಖಾ, ನಿನ್ನ ಮದುವೆ ಮುರಿದು ಬಿದ್ದಿದೆ. ಮುರಿದು ಬಿದ್ದಿರೋದು ನನ್ನ ಮದುವೆ ಅಷ್ಟೇ, ನನ್ನ ಬದುಕಲ್ಲ. ನೀನ್ ಏನ್ ಬೇಕಾದ್ರೂ ಹೇಳು. ನಾಳೆ ನಾವು ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಬದಲಾವಣೆ ಆಗ್ಲೇಬೇಕಮ್ಮ. ಯಾಕೆಂದ್ರೆ ಬದಲಾಯಿಸೋಳು ಇನ್ನೂ ಬದುಕಿದೀನಿ. ಬಹಳ ಸಂತೋಷ ಆಯ್ತಮ್ಮ. ಸಡನ್ ಆಗಿ ನಮ್ಮನೆಗೆ ಸೊಸೆ ಬಂದ್ರು ಅವಳು ಇಷ್ಟೆಲ್ಲ ಸಂಸ್ಕಾರ ಇಟ್ಕೊಂಡಿರೋಳು ಅಂತ ನನಗೆ ಗೊತ್ತೇ ಇರಲಿಲ್ಲ ಅಮ್ಮ. ಜೀವನದಲ್ಲಿ ಕಡೆ ತನಕ ನಮ್ಮ ಹತ್ರ ಉಳಿಯೋದು ಒಂದು ನಾವು ಬೆಳೆಸ್ಕೊಂಬಂದ ಸಂಸ್ಕಾರ, ಇನ್ನೊಂದು ನಾವು ಇಟ್ಕೊಂಡಿರೋ ಮಮಕಾರ.